ರಾಜಣ್ಣ ವಿರುದ್ಧ ರಾಹುಲ್ ಗಾಂಧಿ ಕೆಂಡಾಮಂಡಲ. ರಾಜಣ್ಣ ಮಾತಿನಿಂದ ಅಕ್ಷರಶಃ ಕೆರಳಿ ಕೆಂಡವಾಗ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ. ರಾಜಣ್ಣ ರಾಜೀನಾಮೆ ಬೇಡ, ಡಿಸ್ಮಿಸ್ ಮಾಡಿ ಅಂತ ರಾಗ ಹೇಳಿದ್ದಾರೆ. ಸುರ್ಜೇವಾಲಾ ಮೂಲಕ ಕಿಕ್ಔಟ್ ಹಿಮ್ ಅಂದ್ರ ರಾಹುಲ್ ಗಾಂಧಿ ಅವರು. ಸುರ್ಜೇವಾಲಾ ಮುಖೇನ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಸಂದೇಶವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮನವರಿಕೆಗೂ ಬಗ್ಗದ ಕಾಂಗ್ರೆಸ್ ಹೈಕಮಾಂಡ್. ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ, ಇದು ಆರ್ಡರ್ ಅಂತ ಹೈಕಮಾಂಡ್ ಹೇಳಿದೆ. ರಾಜಣ್ಣ ವಿರುದ್ಧ ರಾಹುಲ್ ಗಾಂಧಿ ಕೆಂಡಾಮಂಡಲವಾಗಿದ್ದಾರೆ. ರಾಜಣ್ಣ ಮಾತಿನಿಂದ ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ ರಾಹುಲ್ ಗಾಂಧಿ. ರಾಜಣ್ಣ ರಾಜೀನಾಮೆ ಬೇಡ, ಡಿಸ್ಮಿಸ್ ಮಾಡಿ ಅಂತ ರಾಗ ಹೇಳಿದಾರಂತೆ. ಸುರ್ಜೇವಾಲಾ ಮುಖೇನ ಕಿಕ್ಔಟ್ ಹಿಮ್ ಅಂತ ಅಂದ್ರ ರಾಹುಲ್ ಗಾಂಧಿ ಅವರು. ಸುರ್ಜೇವಾಲಾ ಮುಖೇನ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಸಂದೇಶವನ್ನ ಕಳುಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಮನವರಿಕೆಗೂ ಬಗ್ಗದ ಕಾಂಗ್ರೆಸ್ ಹೈಕಮಾಂಡ್. ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಜಣ್ಣ ರಾಜೀನಾಮೆಯ ಇನ್ಸೈಡ್ ಸ್ಟೋರಿ. ಅಸಲಿಗೆ ರಾಜಣ್ಣ ಹೇಳಿಕೆ ಕೊಟ್ಟ ದಿನವೇ ಉಚ್ಚಾಟನೆಗೆ ಮುಹೂರ್ತ ಫಿಕ್ಸ್ ಆಗಿತ್ತ. ರಾಜಣ್ಣ ಕೊಟ್ಟಿದ್ದ ಹೇಳಿಕೆಗೆ ಕೆರಳಿ ಕೆಂಡವಾಗಿತ್ತು ಹೈಕಮಾಂಡ್. ತುಮಕೂರಲ್ಲಿ ಕೊಟ್ಟ ಹೇಳಿಕೆ ನೋಡಿ ಕ್ರೋಧಗೊಂಡಿದ್ದ ರಾಹುಲ್ ಗಾಂಧಿ. ಮೊನ್ನೆನೇ ಅರ್ಥಾತ್ ಶನಿವಾರವೇ ಸಿಎಂಗೆ ನೇರವಾಗಿ ಕರೆ ಮಾಡಿದ್ದ ರಾಹುಲ್ ಗಾಂಧಿ. ಏನದು ಹೇಳಿಕೆ? ಇಂಥ ಹೇಳಿಕೆಯನ್ನ ನಾವು ಸಹಿಸಲು ಸಾಧ್ಯವೇ ಇಲ್ಲ. ಇಂತಹ ಹೇಳಿಕೆ ಕೊಟ್ಟಿರೋ ಮಿನಿಸ್ಟರ್ ಬೇಡವೇ ಬೇಡ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಅವರು. ರಾಜಣ್ಣ ಜೊತೆ ಮಾತಾಡ್ತೀನಿ ಅಂತ ಸಿಎಂ ಸಮಾಧಾನ ಮಾಡಿದ್ರು. ಸಿಟ್ಟಾಗಿದ್ದ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಸಿಟ್ಟು ಗಮನಿಸಿ ಕಟ್ಟಿಗೆ ಸಿಲುಕಿದ್ರು ಸಿಎಂ ಸಿದ್ದರಾಮಯ್ಯ. ಬೇರೆ ದಾರಿ ಇಲ್ಲದೆ ಕೆಎನ್ ರಾಜಣ್ಣರನ್ನ ಕರೆಸಿ ರಾಜೀನಾಮೆಯನ್ನ ಕೇಳಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಜಣ್ಣ ರಾಜೀನಾಮೆಯ ಇನ್ಸೈಡ್ ಸ್ಟೋರಿ. ಅಸಲಿಗೆ ರಾಜಣ್ಣ ಹೇಳಿಕೆ ಕೊಟ್ಟ ದಿನವೇ ಉಚ್ಚಾಟನೆಗೆ ಮುಹೂರ್ತ ಫಿಕ್ಸ್ ಆಗಿತ್ತ. ರಾಜಣ್ಣ ಕೊಟ್ಟಿದ್ದ ಹೇಳಿಕೆಗೆ ಕೆರಳಿ ಕೆಂಡಾಮಂಡಲವಾಗಿತ್ತು ಹೈಕಮಾಂಡ್. ತುಮಕೂರಲ್ಲಿ ಕೊಟ್ಟ ಹೇಳಿಕೆ ನೋಡಿ ರಾಹುಲ್ ಗಾಂಧಿ ಸಿಕ್ಕಾಪಟ್ಟೆ ಸಿಟ್ಟಾಗ್ಬಿಟ್ಟಿದ್ರು. ಮೊನ್ನೆನೆ ಅರ್ಥಾತ್ ಅಂದ್ರೆ ಶನಿವಾರನೇ ಸಿಎಂಗೆ ನೇರವಾಗಿ ಕರೆ ಮಾಡಿರ್ತಾರೆ ರಾಹುಲ್ ಗಾಂಧಿ. ಏನದು ಹೇಳಿಕೆ? ಇಂಥ ಹೇಳಿಕೆಯನ್ನ ನಾವು ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಹೇಳಿಕೆ ಕೊಟ್ಟಿರೋ ಮಿನಿಸ್ಟರ್ ಬೇಡವೇ ಬೇಡ ಅಂತ ರಾಹುಲ್ ಗಾಂಧಿ ಅವರು ಹೇಳಿರ್ತಾರೆ. ರಾಜಣ್ಣ ಜೊತೆ ಮಾತಾಡ್ತೀನಿ ಅಂತ ಸಿಎಂ ಸಮಾಧಾನ ಮಾಡಿದ್ರು ಕೂಡ ಸಮಾಧಾನ ಆಗಿರ್ಲಿಲ್ಲ ರಾಹುಲ್ ಗಾಂಧಿ ಅವರ ಸಿಟ್ಟನ್ನ ಗಮನಿಸಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಇಕ್ಕಟ್ಟಿಗೆ ಸಿಕ್ಕಾಕೋಬಿಟ್ಟಿದ್ರು. ಬೇರೆ ದಾರಿ ಇಲ್ಲದೆ ಕೆಎನ್ ರಾಜಣ್ಣರನ್ನ ಕರೆಸಿ ರಾಜೀನಾಮೆಯನ್ನ ಕೇಳ್ತಾರೆ ಸಿಎಂ ಸಿದ್ದರಾಮಯ್ಯ. ಇಡೀ ದೇಶಾದ್ಯಂತ ಹೋರಾಟಕ್ಕೆ ಸಜ್ಜಾಗಿರುವಂತ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಒಬ್ಬ ಪ್ರಭಾವಿ ನಾಯಕ ಪ್ರಭಾವಿ ಸಚಿವರಿಂದ ಹೇಳಿಕೆ ಬರುತ್ತಲ್ಲ, ಅದನ್ನ ತಡೆಕೊಳ್ಳೋದಕ್ಕೆ ಸಾಧ್ಯನೇ ಆಗಿಲ್ಲ ಅವರಿಗೆ.